ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನಲ್ ಸೌಮ್ಯ ರುದ್ರೇಶ್ ಬ್ಲಾಗ್ಸ್. ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಇವತ್ತು ಸ್ಯಾಟರ್ಡೆ ಇವತ್ತು ಬೇಗ ಯೋಗ ಕ್ಲಾಸ್ ಮುಗಿಸಿ 5:30ಗೆಲ್ಲ ಎದ್ದು ಯೋಗ ಕ್ಲಾಸ್ ಮುಗಿಸಿ ಮಕ್ಕಳದ್ದು ಕರಾಟೆ ಇರಲಿಲ್ಲ. ಇವತ್ತು ಸ್ಯಾಟರ್ಡೆ ಸಂಡೇ ಕರಾಟೆ ಕ್ಲಾಸಸ್ ಇರೋದಿಲ್ಲ, ಹಾಗಾಗಿ ಯೋಗ ಅಷ್ಟೇ ಇತ್ತು. ಹಾಗಾಗಿ ಸಾಕ್ಷಿನೇನು ಕರ್ಕೊಂಡು ಹೋಗಿರಲಿಲ್ಲ, ಸಮಂತ ನಾನು ಹೋಗಿದ್ವಿ. ಯೋಗ ಕ್ಲಾಸಸ್ ಮುಗಿಸ್ಕೊಂಡು ಬಂದ್ವಿ. ಮನೆಗೆ ಬಂದು ಬರೋತ್ತಿಗೆ 7:15 ಆಗಿತ್ತು. 7:15 ಆಗೇ ಹೋಗಿತ್ತು. ಬಂದು ಕಸ ಎಲ್ಲ ಗುಡಿಸಿ ಎಲ್ಲ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೊಮ್ಮೆ ನೆನೆ ಪೂರ್ತಿ ನೆಲ ಎಲ್ಲ ಒರೆಸಿದ್ದಾಗಿದೆ. ಇವತ್ತೇನು ಇಲ್ಲ, ಜಸ್ಟ್ ಕಸ ಗುಡಿಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿ ಪೂಜೆನೂ ಕೂಡ ಮುಗಿಸಿದ್ದೀನಿ. ಪೂಜೆ ಎಲ್ಲ ಮುಗ್ದಿದ್ದಾಗಿ ತಿಂಡಿ ಇಡ್ಲಿ ಆಗಿತ್ತು ಇವತ್ತು. ಹಾಗೆ ಈಗ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡಬೇಕು. ಬಹಳ ದಿನಗಳಾದಮೇಲೆ ಬ್ಲಾಗ್ಗಳು ಬರ್ತಾ ಇದೆ. ಸೊ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಮಾಡೋಣ, ನಿಮಗೂ ಹೆಲ್ಪ್ ಆಗುತ್ತೆ. ಅದೇ ಥರ ಯಾವ ರೀತಿ ವೀಡಿಯೋಸ್ ಬೇಕು, ಡೈಲಿ ಬ್ಲಾಗ್ ಬೇಕಾ, ಯಾವ ಥರ ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸಿದರೆ ನಮಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಹಾಗೆ ನಾವು ಇನ್ಸ್ಪೈರ್ ಆಗ್ತೀವಿ. ಇನ್ನು ಬೇರೆ ಬೇರೆ ವೀಡಿಯೋಗಳನ್ನ ಮಾಡಬೇಕು, ಕಂಟೆಂಟ್ನ ಕೊಡಬೇಕು ಅಂತೇಳಿ ನಮಗೂ ಅನಿಸುತ್ತೆ. ಸೊ ಇವತ್ತು ಒಂದು ಹೆಲ್ದಿಯಾಗಿರೋ ತೋರಿಸ್ತೇನೆ. ಇದು ಕಾಬೂಲ್ ಕಾಳು ಬರುತ್ತಲ್ಲ, ಕಾಬೂಲ್ ಚೆನ್ನ, ಇದ್ರದ್ದೊಂದು ಸಲಾಡ್ ಥರ, ಅಂದರೆ ಉಸ್ಲಿ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಉಸುಳಿ ಅಂತ ಹೇಳ್ತಾರೆ, ಉಸ್ಲಿ ಅಂತ ಹೇಳ್ತಾರೆ, ಕಡಲೆಕಾಳು ಉಸ್ಲಿ ಅಂತ ಹೇಳ್ತಾರೆ. ಈ ಒಂದು ಗಣಪತಿ ಇದರಲ್ಲೆಲ್ಲ ಮಾಡ್ತಾರಲ್ಲ ಶ್ರೇಷ್ಠ ಅಂತೇಳಿ, ಆ ಥರ ಒಂದು ಇದು ಮಾಡ್ಕೊಳ್ಳೋಣ ಇವತ್ತು ಅಂತ. ಏನಿಲ್ಲ, ಜಸ್ಟ್ ಒಗ್ಗರಣೆ ಕೊಟ್ಬಿಟ್ಟು ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದ್ರೆ ಮುಗೀತು. ಹಾಗೆ ಅದೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜವಳಿಕಾಯಿ ಸೋಸಿಟ್ಟಿದ್ದೀನಿ. ಅದೆಲ್ಲನೂ ಚಪಾತಿ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಪೂಜೆ ತೋರಿಸ್ತೀನಿ ಬನ್ನಿ. ಪೂಜೆ ನೋಡ್ಬೋದು ಈ ರೀತಿಯಾಗಿದೆ. ಪೂಜೆ ಎಲ್ಲ ಮುಗ್ದಿದ್ದಾಗಿದೆ. ಇವತ್ತು ಪೂಜೆ ಎಲ್ಲ ಮುಗಿಸಿ ಬೇಗ ಆಯ್ತು. ಇವತ್ತು ಸ್ಯಾಟರ್ಡೆ ಅಂದರೆ ಇವತ್ತು ಬೇಗ ಇರಲಿಲ್ಲ ಕ್ಲಾಸಸ್ಸು. ಲಾಸ್ಟ್ ಸ್ಯಾಟರ್ಡೆ ರಜೆ ಕೊಟ್ಟಿದ್ದರಿಂದ ಈ ಸ್ಯಾಟರ್ಡೆ ಫುಲ್ ಕ್ಲಾಸ್ ತೊಗೊಂಡಿದ್ದಾರೆ ಮಕ್ಕಳಿಗೆಲ್ಲ. ಹಾಗಾಗಿ ಬನ್ನಿ, ಬ್ಲಾಗಿಗೆ ಕಂಟಿನ್ಯೂ ಆಗುತ್ತೆ, ನೀವು ಕೂಡ ನೋಡ್ತಾ ಇರಿ. ಥ್ಯಾಂಕ್ ಯು. ಬನ್ನಿ ಮೇಲ್ಗಡೆ ಹೋಗೋಣ. ನಮ್ಮ ಒಂದು ಪುಟ್ಟ ಗಾರ್ಡನ್ ಇದೆ, ಯಾಕೆಂದರೆ ಬೇರೆ ಆಪ್ಷನ್ ಇಲ್ಲ ನಮಗೆ. ಮಣ್ಣಲ್ಲೆಲ್ಲ ಹಾಕೋಕ್ಕೆ ಜಾಗನೂ ಇಲ್ಲ. ಹಾಗೆ ಮನೆ ಟೆರಸ್ ಮೇಲೇ ಹಾಕೋಬೇಕು. ಅದರಲ್ಲೇ ಒಂದಷ್ಟು ಬೆಳ್ಕೊಳ್ತಾ ಇದ್ದೀವಿ, ಹೂವು ಮನೆಗೆ ಪೂಜೆಗೆ ಆಗೋವಷ್ಟು. ಇದು ನೋಡ್ಬೋದು, ಇದು ದಾಸವಾಳದ ಗಿಡ ತುಂಬ ಚೆನ್ನಾಗಿದೆ. ಇದು ಪಿಂಕ್ ದಪ್ಪದಳದ ದಾಸವಾಳ. 2 days ಇಟ್ಟರೂ ಕೂಡ ಇದು ಬಾಡೋದಿಲ್ಲ. ತುಂಬ ಚೆನ್ನಾಗಿದೆ. ಈ ವಾತಾವರಣಕ್ಕಂತೂ ಬಾಡೋದೇ ಇಲ್ಲ. ಬಿಸಿಲಿದ್ದಾಗ ಸ್ವಲ್ಪ ಬಾಡುತ್ತೆ, ಮಳೆ ವಾತಾವರಣ ಮೋಡ ಇದ್ದರೆ ಬಾಡೋದಿಲ್ಲ. ಇದು ಶಂಖಪುಷ್ಪ ಹೂವು, ನಿಮ್ಗೆ ಗೊತ್ತಿರಬಹುದು. ಇದರಲ್ಲೂ ಕೂಡ ವೆರೈಟೀಸ್ ಕಲರ್ಸ್ ಇದೆ, ಬೇರೆ ಬೇರೆ ಕಲರಲ್ಲಿರುತ್ತೆ. ಇದೊಂಥರ ಪರ್ಪಲ್ ಬ್ಲೂಯಿಶ್ ಥರ ಬರುತ್ತೆ ಇದು ಶಂಖಪುಷ್ಪ ಹೂವು. ಇದರಿಂದ ಟೀ ಮಾಡ್ಕೊಂಡು ಕುಡಿತಾರೆ, ತುಂಬ ಚೆನ್ನಾಗಿರುತ್ತೆ. ನಾನು ಕೂಡ ಟ್ರೈ ಮಾಡಿದ್ದೀನಿ ಒಂದು 2-3 ಟೈಮ್ಸು. ಚೆನ್ನಾಗಿದೆ, ಒಳ್ಳೆಯದು ಹೆಲ್ತ್ಗೂ ಕೂಡ. ಇದು ಶಂಖಪುಷ್ಪ ಹೂವಿಂದ ಟೀ ಮಾಡೋಕ್ಕಿಟ್ಟಿದ್ದೀನಿ, ಅಂದರೆ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ಇದು ಹೂವು ಆಲ್ರೆಡಿ ತೋರಿಸಿದ್ದೀನಿ, ಇದ್ರದ್ದು ಗಿಡನೂ ಕೂಡ ತೋರಿಸಿದ್ದೀನಿ. ಇದರಲ್ಲಿ ಕಲರ್ಸ್ ಕೂಡ ಇದೆ. ಇದು ಒಂಥರ ಪರ್ಪಲ್ ಬ್ಲೂಯಿಶ್ ಥರ. ಸೊ ತುಂಬ ಒಳ್ಳೆಯದಿದು ಹೆಲ್ತಿಗೆ, ಮತ್ತು ಕೊಬ್ಬು ಕರಗಲಿಕ್ಕೆ, ಹಾಗೆ ತುಂಬ ಏನು ಡೈಜೆಷನ್ ಪ್ರಾಬ್ಲಮ್ ಇರೋರು ಅಂತ ತುಂಬ ಒಳ್ಳೆಯದಂತೆ. ಸೊ ಜಸ್ಟ್ ಏನಿಲ್ಲ, ಇದನ್ನೊಂದು ಒಣಗಿಸು ಕೂಡ ಪೌಡರ್ ಮಾಡಿ ಇಟ್ಕೊಳ್ತಾರೆ ಇದನ್ನು. ಹಾಗೆ ನಾವು ಇದು ಗಿಡದಲ್ಲೇ ಹಾಗೆ ಬಿಟ್ಟಿದ್ದೆ ನೆನ್ನೆ ಮತ್ತು ಮೊನ್ನೆದು. ದಿನಕ್ಕೆ ಒಂದು 5 to 6 ಒಂದು 5ರಿಂದ 6 ಹೂ ಬಿಟ್ಟರೆ ಹೆಚ್ಚು. ಒಂದೊಂದು ದಿನ ತುಂಬ ಬಿಡುತ್ತೆ, ಒಂದೊಂದು ದಿನ 5ರಿಂದ 6 ಹೂ ಬಿಡುತ್ತೆ ಅಷ್ಟೇ. ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು 10 ಆಗಿದೆ. ಇವಾಗ ಅದನ್ನು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಜಸ್ಟ್ ಅದು ಕುದ್ದು ಒಂದು ಚೆನ್ನಾಗಿ ಬಾಯ್ಲ್ ಆದರೆ ಸಾಕು, 1 ಕಪ್ ಅಷ್ಟು ಆಗುತ್ತೆ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ನಿಮ್ಮ ಮನೆಗಳಲ್ಲೂ ಹಾಕ್ಕೊಳ್ಬೋದು. ಇದು ಬಳ್ಳಿ ಬೇಗ ಹಬ್ಬುತ್ತೆ, ತುಂಬ ಚೆನ್ನಾಗಿ ಹೂಗಳು ಕೂಡ ಬಿಡುತ್ತೆ. ನಾವು ಲಾಸ್ಟ್ 2-3 ಮಂತ್ಸ್ ಹಿಂದೆ ಹಾಕಿದ್ದು. ಚೆನ್ನಾಗಿ ಬಂದಿದೆ, ಬಿಡ್ತಾ ಇದೆ ಹೂ, ತುಂಬ ಬಿಡ್ತಿದೆ. ತೋರಿಸಿದ್ದೀನಲ್ಲ ನಾನು, ಬಿಡ್ತಾ ಇದೆ ಹೂ, ಚೆನ್ನಾಗಿ ಬರ್ತಿದೆ. ಇದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಈಗೊಂದು 5 ಮಿನಿಟ್ಸ್ ಆಯಿತು, 5 to 6 ಮಿನಿಟ್ಸ್ ಆಗಿದೆ. ಸಾಕು, ಇಷ್ಟಾದರೆ ಸಾಕು. ಅದರ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಳ್ತಿದ್ದೆ, ನೋಡ್ಬೋದು. ಆಫ್ ಮಾಡಿಬಿಡೋಣ ಈಗ. ಕಲರ್ ನೋಡ್ಬೋದು,
ಇಷ್ಟೇ ಇದು ಟೀ ಮಾಡೋದು. ನೀವು ತಿಂಡಿ ಆದಮೇಲೂ ಕುಡಿಬೋದು, ಸಂಜೆ ಕುಡಿಬೋದು ಅಥವಾ ಬೆಳಿಗ್ಗೆನೇ ಕುಡಿಬೋದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೆ ನೆಕ್ಸ್ಟ್ ಇವತ್ತಿನ ರೂಟೀನ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಬಾದಾಮಿ ನೆನೆ ಇಟ್ಟಿದ್ದೆ ಬೆಳಿಗ್ಗೆನೆ, ಹಾಗಾಗಿ ರಾತ್ರಿ ನೆನೆ ಇಟ್ಟಿದ್ದೆ, ರಾತ್ರಿ ನೆನೆಸಿ ಬೆಳಿಗ್ಗೆ ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದು ಮಕ್ಕಳ ಸ್ನ್ಯಾಕ್ಸಿಗೂ ಕೂಡ 4-5 ಹಾಕಿ ಕಳಿಸ್ತೀನಿ. ಹಾಗೆ ಡೈಲಿ ಕೂಡ ಬಾದಾಮಿ ತಿಂದೆ ರೂಟೀನ್ ಫಸ್ಟು ಶುರುವಾಗೋದು. ಬಿಸಿನೀರು ಕುಡಿದು ಅದಾದಮೇಲೆ ಬಾದಾಮಿ ತಿಂತೀವಿ. ಎಲ್ಲರೂ ಕೂಡ ಮನೇಲಿ ಎಲ್ಲರೂ ಕೂಡ ಮಕ್ಕಳಿಗೂ ಕೊಡ್ತೀನಿ, ನಾವು ಕೂಡ ತಿಂತೀವಿ. ಹಾಗೆ ಇವತ್ತು ಸ್ವಲ್ಪ ಜವಳಿಕಾಯಿ ಪಲ್ಯ ಹಾಗೆ ಕಾಬೂಲ್ ಕಾಳು ನೆನೆಸಿಟ್ಟಿದೆ ಅಂತ ಹೇಳಿದ್ನಲ್ಲ, ಅದ್ರದ್ದು ಒಂದು ಸಲಾಡ್ ಥರ ಅಥವಾ ಉಸುಳಿ ಥರ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಸುಮಾರು ಸತಿ ರೆಸಿಪಿನಲ್ಲಿ ನಿಮಗೆ ತೋರಿಸಿದ್ದೀನಿ. ಹಾಗೆ ಇದಕ್ಕೆ ಏನಿಲ್ಲ, 1 ಕಪ್ಪಷ್ಟು ನೆನೆ ಇಟ್ಕೊಂಡಿದ್ದೆ. ಅದು ದಪ್ಪ ಆಗುತ್ತಲ್ಲ, ನೆನೆದು ತುಂಬ ದೊಡ್ಡದಾಗುತ್ತೆ. ಅದು ಒಂದು ಉಸುಳಿ ಮಾಡ್ತಿದ್ದೀನಿ ಅಷ್ಟೇ. ಜಸ್ಟ್ ಇದಕ್ಕೊಂದು 4-5 ಹಸಿಮೆಣಸು ತೊಗೊಂಡಿದ್ದೀನಿ, ಒಣಮೆಣಸು ಹಾಕ್ಕೋಬೋದು. ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಕಾಬೂಲ್ ಕಾಳು ನೋಡಿ ಇಷ್ಟು ಬೇಯಬೇಕು, ಇಲ್ಲಾಂದರೆ ಚೆನ್ನಾಗಾಗೋದಿಲ್ಲ. ಯಾಕೆಂದರೆ ದಪ್ಪ ಚೆನ್ನಾಗಿ ಕುಕ್ ಆಗಬೇಕು, ಕಾಳು ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ. ನನ್ನ ಮಗಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ. ಇದು ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಈ ಡಯಟ್ ಮಾಡೋವಂಥವ್ರು ಇಂಥವ್ರಿಗೆಲ್ಲ ತುಂಬ ಒಳ್ಳೆ ಆಪ್ಷನ್ ಇದು. ನಿಮಗೆ ಫಿಲ್ಲಿಂಗ್ ಅನಿಸುತ್ತೆ, ಹೊಟ್ಟೆ ತುಂಬ್ದಂಗೆ ಸ್ವಲ್ಪ ತಿಂದರೂ ಕೂಡ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ಜಾಸ್ತಿ ಕಾಳನ್ನ ಪ್ರಿಫರೆನ್ಸ್ ಮಾಡಿ ಅಷ್ಟೇ, ಏನಿಲ್ಲ. ಪ್ರೋಟೀನ್ ಬೇಕಂದರೆ ಈ ಥರದ ಕಾಳುಗಳನ್ನೆಲ್ಲ ಹಾಗೆ ಹಸಿ ತಿನ್ನೋಕ್ಕಾಗಲ್ಲ. ಹಸಿ ತಿನ್ನಬೇಕು ಅಂತ ಹೇಳ್ತಾರೆ, ನಮ್ಗಳಿಗೆ ಹಸಿದಷ್ಟು ಇಷ್ಟ ಆಗಲ್ಲ. ಅದರಲ್ಲೂ ಈ ವಾತಾವರಣಕ್ಕೆ ಏನಾಗುತ್ತೆ, ಸ್ವಲ್ಪ ಬಿಸಿ ಬಿಸಿಯಾಗಿ ಒಂಚೂರು ಉಪ್ಪು ಖಾರ ಎಲ್ಲ ತಿನ್ಬೇಕನ್ಸುತ್ತಲ್ಲ. ಸೊ ಹಂಗಾಗಿ ಇದು ಒಂದು ಬೆಸ್ಟ್ ಆಪ್ಷನ್ನು. ಹಸಿ ತಿನ್ನೋಕ್ಕಾಗದೇ ಇದ್ದವರು ಈ ಥರ ಏನಿಲ್ಲ, ಸ್ವಲ್ಪ ಸಲಾಡ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ಕೋಬೋದು. ಚೆನ್ನಾಗೂ ಇರುತ್ತೆ, ಫಿಲ್ಲಿಂಗಾಗೂ ಇರುತ್ತೆ, ಹೊಟ್ಟೆ ತುಂಬಿದ ರೀತಿಯಲ್ಲೂ ಇರುತ್ತೆ. ನಮಗೆ ಅಷ್ಟೊಂದು ಹೊಟ್ಟೆ ಏನೋ ಹೊಟ್ಟೆ ಈಗ ಡಯಟ್ ಮಾಡೋರು ಅಂದರೆ ತುಂಬ ಹಸ್ಕೊಂಡು ಡಯಟ್ ಮಾಡೋದಲ್ಲ, ಹೆಲ್ದಿಯಾಗಿ ತಿನ್ಬೇಕಷ್ಟೇ. ಅದು ಹೆಲ್ದಿಯಾಗಿ ತಿಂದಷ್ಟು ಈ ಥರ ಕಾಳು ಕಡಿ ನಮಗೆ ಈಗ ಡಯಟ್ ಮಾಡ್ತಿದ್ದೀವಿ ಅಂತ ಅಂದಾಗ ತುಂಬ ಕಡಿಮೆ ತಿನ್ಕೊಂಡು ಸುಸ್ತಾಗುತ್ತೆ, ವೀಕ್ ಅನಿಸ್ತಾರೆ, ವೀಕ್ ಆಗಿಬಿಡೋದು ಅಲ್ಲ. ಸ್ವಲ್ಪ ಆದಷ್ಟು ಒಂದು ಹೆಲ್ದಿಯಾಗಿ ನಾವು ಫಾಲೋ ಅಪ್ ಮಾಡೋಣ. ನನ್ನ ಚಾನಲಲ್ಲಿ ಆಲ್ಮೋಸ್ಟ್ ನಾನು ಹೆಲ್ದಿ ರೆಸಿಪೀಸೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಹೆಲ್ದಿಯಾಗಿರೋ ರೆಸಿಪೀಸೇ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಹಳೆ ವೀಡಿಯೋಸ್ ಎಲ್ಲ ನೋಡಬಹುದು ನಂದು. ಆದಷ್ಟು ನಾವು ನಮ್ಮ ಮನೇಲಿ ಬಳಸೋದನ್ನೇ, ನಮ್ಮ ಮನೇಲಿ ಮಾಡೋದನ್ನೇ ನಿಮಗೆ ಜೊತೆ ಶೇರ್ ಮಾಡ್ಕೊಳ್ಳೋದು. ನಾವು ಜಾಸ್ತಿ ಜೋಳದ ರೊಟ್ಟಿ ಈ ಥರದ ರೆಸಿಪೀಸೇ ಜಾಸ್ತಿ ಮಾಡೋದು. ಚಪಾತಿ, ಮುದ್ದೆ, ಜೋಳದ ರೊಟ್ಟಿ, ಬೇರೆ ಬೇರೆ ರೀತಿಯ ಕಾಳುಗಳ ಸಾಂಬಾರು, ತರಕಾರಿಗಳ ಸಾಂಬಾರು ಇದನ್ನೇ ಬಳಸೋದು ಜಾಸ್ತಿ. ಸೊ ಇದು ಒಂದು ರೆಸಿಪಿ. ಅದರಲ್ಲಿ ಏನಿಲ್ಲ, ಇದಕ್ಕೆ ನೋಡಿ ಈಗ ಸ್ವಲ್ಪ ಆಯಿಲ್ ಕಡಿಮೆ ಬಳಸಿದ್ದೀನಿ. ಕಡಿಮೆ ಏನಿಲ್ಲ, ಕುಕ್ ಮಾಡೋದ್ರಲ್ಲೇ ಸ್ವಲ್ಪ ಆಯಿಲ್ ಎಲ್ಲ ಕಡಿಮೆ ಬಳಸ್ಕೊಳ್ತಾ ಹೋಗಬೇಕಾಗುತ್ತೆ ಅಷ್ಟೇ. ಇದಕ್ಕೇನಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2-3 ಟೇಬಲ್ ಸ್ಪೂನಷ್ಟು ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಹೆಚ್ಚಿಟ್ಕೊಂಡಿರೋ ಹಸಿಮೆಣಸು ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಇದೆಲ್ಲ ಹಾಕ್ಕೋಬೇಕು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಈ ಥರದ ಕಾಳುಗಳ ಪಲ್ಯ ಎಲ್ಲ ಚೆನ್ನಾಗಿರುತ್ತೆ, ಸಲಾಡ್ ಥರ ಚೆನ್ನಾಗಿರುತ್ತೆ. ಜಾಸ್ತಿ ಕುಕ್ ಅಂತೇನಲ್ಲ, ಸ್ವಲ್ಪ ಅದು ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕಾಗುತ್ತೆ. ಇದು ಮಾತ್ರ ಕಾಳು ಮಾತ್ರ ಚೆನ್ನಾಗಿ ಓವರ್ನೈಟ್ ನೆನೆಸ್ಕೊಂಡು, ಅದು ಡಬಲ್ ಆಗುತ್ತೆ ಸೈಜು. ಓವರ್ನೈಟ್ ಫುಲ್ ನೆನೆಸ್ಬಿಟ್ಟು ಆದಷ್ಟು ನೀರು ಜಾಸ್ತಿ ಹಾಕ್ಕೊಂಡು ನೆನೆಸ್ಕೊಳ್ಳಿ. ನಂದು ಇವತ್ತು ಏನಾಗಿತ್ತು ಅಂದರೆ ಸಾಕಾಗುತ್ತೇನೋ ಅಂತ ಸ್ವಲ್ಪ ನೀರು ಹಾಕಿಬಿಟ್ಟಿದ್ದೆ. ಮತ್ತೆ ಬೆಳಿಗ್ಗೆ 5:30ಗೆಲ್ಲ ನೋಡಿದ ಮೇಲೆ ಮತ್ತೆ ನೀರು ಅಂದರೆ ನೀರೇ ಇರಲಿಲ್ಲ, ನೀರಿನ ಅಂಶನೇ ಇರಲಿಲ್ಲ ಅದರಲ್ಲಿ, ಎಲ್ಲ ಹೀರ್ಕೊಂಡ್ಬಿಟ್ಟಿತ್ತು. ಹಂಗಾಗಿ ಮತ್ತೆ ಸ್ವಲ್ಪ ನೀರು ಹಾಕಿ ನೆನೆಗೆ ಬಿಟ್ಟಿದ್ದೆ. 4 to 5 ಅವರ್ಸ್ ನೆಂದ್ರೂ ಓಕೆ. ನಾನು ಓವರ್ನೈಟ್ ನೆನೆಸಿದ್ದೀನಿ. ನಾನು ಕಾಳನ್ನ ನೆನೆಸ್ಬಿಟ್ಟು ಏನಿಲ್ಲ ಅಂದರೂ ಒಂದು 4-5 ವಿಷಿಲ್ ತೆಗೆದ್ಬಿಟ್ಟು ಅದು ಮೆತ್ತಗೆ ಚೆನ್ನಾಗಿ ಬೆಂದಿರಬೇಕು. ಇದು ಕಾಬೂಲ್ ಕಾಳು, ಕಡಲೆಕಾಳು ಆದ್ರೂ ಅಷ್ಟೇ. ಈ ರೀತಿಯಾಗಿ ಮಾಡಿಕೊಂಡು ಅದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೀನಲ್ಲ ಈರುಳ್ಳಿ, ಅದಕ್ಕೆಲ್ಲ ಸ್ವಲ್ಪ ನಾನು ಸಾಲ್ಟ್ ಹಾಕ್ತಾಯಿದ್ದೇನೆ. ಸಾಲ್ಟು ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕೋಬೋದು ಅರಿಶಿನ, ಬೇಡ ಅಂದರೆ ಅರಿಶಿನನೂ ಒಳ್ಳೆಯದು ಆರೋಗ್ಯಕ್ಕೆ. ಸ್ವಲ್ಪ ಎಲ್ಲ ಅಡುಗೆನಲ್ಲೂ ಕೂಡ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗೂ ಕೂಡ ಇರುತ್ತೆ.
ನೋಡಿ ಇದು ಕಾಳು ಬೇಯಲಿಕ್ಕೆ ನೀರು ಹಾಕಿದ್ನಲ್ಲ, ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದು. ಅದನ್ನು ಸ್ವಲ್ಪ ನೀರು ತೆಗೆದು ನೀವು ಬೇರೆ ಬೇರೆ ಸಾಂಬಾರುಗಳಿಗೆ ಪಲ್ಯಗಳಿಗೂ ಕೂಡ ಹಾಕ್ಕೊಳ್ಬೋದು. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ಅದೊಂಥರ ಇದಾಗಲ್ಲ ಅಂತ. ಡ್ರೈ ಕಾಳಿಂದ ಉಸ್ಲಿ ಅಲ್ವಾ, ಹಾಗಾಗಿ ನೀರನ್ನೆಲ್ಲ ತೆಗಿತಿದ್ದೀನಿ ಎಕ್ಸ್ಟ್ರಾ ಇರೋದು. ಏನಿಲ್ಲ, ಇದು ಕಾಳು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುಕ್ಕಾಗಿರೋ ಕಾಳು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಬೇಯ್ಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ನಾನು, ಹಾಗಾಗಿ ಬೇಯ್ಲಿಕ್ಕೆ ಉಪ್ಪು ಹಾಕ್ಕೊಳ್ಳಿ. ಕಾಳಿಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಉಪ್ಪು. ಅದಾದಮೇಲೆ ನೀವು ಮತ್ತೆ ಎಲ್ಲ ಒಗ್ಗರಣೆಗೆಲ್ಲ ಸೇರಿಸಿ ಆದಮೇಲೂ ಕೂಡ ಸ್ವಲ್ಪ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು. ಇದಕ್ಕೆ ಇನ್ನೊಂದು ಮೈನ್ ಇಂಗ್ರೀಡಿಯೆಂಟ್ ಬಂದು ಕಾಯಿ ತುರಿ ಇದ್ರೇ ಈ ಒಂದು ಉಸ್ಲಿ ಚೆನ್ನಾಗಾಗುತ್ತೆ. ನಾನು ಕಾಯಿ ಸ್ಟೋರ್ ಮಾಡ್ಕೊಳ್ತೀನಿ. ಕಾಯಿ ತುರಿದ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ. ಎಲ್ಲ ದಿಢೀರಂತ ಇನ್ಸ್ಟಂಟಾಗಿ ನಾವು ತುರ್ಕೊಳ್ಳೋಕ್ಕೆ ಲೇಟಾಗಿ ಹೋಗ್ಬಿಡುತ್ತೆ. ಕ್ವಿಕ್ಕಾಗಿ ಅಡುಗೆ ಮಾಡೋಕ್ಕೆ ಇದು ಒಂದು ಟ್ರಿಕ್ ಅಂದ್ಕೊಳ್ಳಿ. ಕಾಯಿ ತುರಿ ಅಥವಾ ಕಾಯಿ ನಾವು ಹಾಗೆ ಇಟ್ಟರೂ ಕೆಟ್ಟೋಗುತ್ತೆ, ಇಡೋಕ್ಕಾಗಲ್ಲ ತುಂಬ ದಿನ. ಇದು ಒಂದು 2-3 ದಿನ ಇಡ್ಬೋದು ಫ್ರಿಡ್ಜಲ್ಲಿ. ತುರಿದ್ಬಿಟ್ಟು ಒಂದು ಏರ್ಟೈಟ್ ಕಂಟೈನರಲ್ಲಾಯ್ತು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ಇನ್ಸ್ಟೆಂಟಾಗಿ ನಾವು ಹಾಕ್ಕೊಳ್ಬೋದು, ಬಳಸ್ಕೊಳ್ಬೋದು. ಬೇರೆ ಬೇರೆ ದೊಡ್ಡ ದೊಡ್ಡ ಅಡುಗೆ ಮಾಡ್ತಿದ್ದೀವಿ, ಅರ್ಜೆಂಟಿಗೆ ಮಕ್ಳಿಗೆ ಬಾಕ್ಸ್ ಪ್ರಿಪೇರ್ ಮಾಡಬೇಕು, ಈ ರೀತಿಯಾಗೆಲ್ಲ ಇದ್ದಾಗ ಈ ಥರದ್ದೆಲ್ಲ ಸಣ್ಣ ಪುಟ್ಟದ್ದು ನಾವು ಪ್ರಿಪ್ರೇಷನ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ನಾವು ಅಡುಗೆಗಳನ್ನು ಮಾಡ್ಕೊಳ್ಬಹುದು. ಸೊ ನೋಡಿ, ಕಾಯಿ ತುರಿ ಚೆನ್ನಾಗಿ ಹಾಕ್ಕೊಳ್ಳಿ, ಸಾಕಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ. ಕಾಯಿ ತುರಿನೇ ಇದಕ್ಕೆ ಒಳ್ಳೆ ಟೇಸ್ಟು. ಈರುಳ್ಳಿ ಮತ್ತು ಕಾಯಿ ತುರಿನೇ ಹಾಕಿರೋದ್ರಿಂದ ಜಾಸ್ತಿ ಹಾಕ್ಕೊಳ್ಳಿ ಕ್ವಾಂಟಿಟಿನ. ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು ಹಿಂಡಿರೋದು ಸ್ವಲ್ಪ ಸ್ಕಿಪ್ ಆಗಿದೆ ಇದರಲ್ಲಿ. ಚೂರು ಲೆಮನ್, ಒಂದು ಅರ್ಧದಷ್ಟು, ಒಂದು 4-5 ಹನಿಗಳಷ್ಟು ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫೈನಲಾಗಿ. ಇದಿಷ್ಟೇ ಒಂದು ರೆಸಿಪಿ, ಕಾಬೂಲ್ ಕಾಳಿಂದು ಕಡಲೆಕಾಳು ಹುಸ್ಲಿ. ತುಂಬ ಹೆಲ್ದಿಯಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.